ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಬ್ಬಸಿಗೆ ಸೊಪ್ಪಿನಿಂದ ಗ್ರೀನ್ ನೀರು ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ. ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋಗಳು ಹಾಕಿದ್ದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ಸಬ್ಬಸಿಗೆ ಸೊಪ್ಪಿನ ನೀರು ದೋಸೆ ಮಾಡೋದಕ್ಕೆ ಕಪ್ನಲ್ಲಿ 2 ಕಪ್ ಆಗುವಷ್ಟು ತಿಂಡಿ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಅಕ್ಕಿ ನೆನೆಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು 4 ಗಂಟೆಗಳ ಕಾಲ ನೆನೆಸಿ ಇಡ್ತಾ ಇದ್ದೀನಿ. ಇವಾಗ 4 ಗಂಟೆ ಆಗಿದ್ಮೇಲೆ ಇವಾಗ ಪುನಃ ಒಂದು ಸಲ ಇದನ್ನು ವಾಶ್ ಮಾಡಿಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರನ್ನ ತೆಗೆದುಕೊಂಡು ಇದಕ್ಕೆ ಅಕ್ಕಿಯನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿ, ಅರ್ಧ ಕಟ್ಟಾಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪಿನ ಈ ತೆಳು ದಂಟನ್ನು ಹಾಕ್ಕೊಳ್ಬೋದು. ಈಸಿಯಾಗಿ ಮಿಕ್ಸಿಯಲ್ಲಿ ರುಬ್ಕೊಳ್ಳೋದಕ್ಕಾಗತ್ತೆ. ತುಂಬ ಬಲ್ತಿರುವಂಥ ಬುಡ ಸೈಡ್ನಲ್ಲಿ ಇರುವಂಥ ದಂಟುಗಳನ್ನು ಯೂಸ್ ಮಾಡೋದು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಳುವಾಗ ನೀರನ್ನು ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಮಿಕ್ಸಿ ಜಾರಿಂದ ಹೊರಗಡೆ ಬಂದಿರುತ್ತೆ. ಇವಾಗ ರುಬ್ಕೊಂಡಿದ್ದಂಥ ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು 2 ರಿಂದ 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರಿನ ಹದದಲ್ಲಿ ಇದನ್ನು ಕರಡಿ ಇಟ್ಕೊಳ್ತಾ ಇದ್ದೀನಿ. ಸೇಮ್ ನೀರು ದೋಸೆಯ ಹಿಟ್ಟಿನ ಹದದಲ್ಲಿ ಇದನ್ನು ಕೂಡ ರೆಡಿ ಮಾಡ್ಕೊಳ್ಳೋದು. ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇರೋದು ಅಷ್ಟೇ. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಏನಾದರೂ ಉಪ್ಪು ಕಡಿಮೆ ಅನಿಸಿದ್ರೆ ಈ ಸಮಯದಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಯಾರಾದರೂ ಈ ರೆಸಿಪಿಯನ್ನು ಮಾಡೋದಾದರೆ ಒಂದೇ ಸಲ ತುಂಬ ನೀರನ್ನು ಹಾಕ್ಕೊಳ್ಬೇಡಿ. 1-2 ದೋಸೆಯನ್ನು ಹಾಕಿದ ಮೇಲೆ ದೋಸೆ ತುಂಬ ದಪ್ಪ ಇದೆ ಅನಿಸಿದ್ರೆ ಮಾತ್ರ ಮತ್ತೆ ನೀರನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ದೋಸೆ ತೆಗೆಯೋದಕ್ಕೆ ಬರೋದಿಲ್ಲ. ಇಷ್ಟು ತೆಳುವಾಗಿದ್ದರೆ ಸಾಕು. ಇವಾಗ ಹಿಟ್ಟು ರೆಡಿಯಾಗಿದೆ. ಗ್ಯಾಸ್ ಮೇಲೆ ತವಾವನ್ನು ಕಾಯೋದಕ್ಕೆ ಇಟ್ಕೊಂಡು ಇದಕ್ಕೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ತವಾ ಚೆನ್ನಾಗಿ ಕಾದಿದ ಮೇಲೆ ಹಿಟ್ಟನ್ನು ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ ನಾನು ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ತವಾದ ಫುಲ್ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಈ ಥರ ಚೆನ್ನಾಗಿ ಬೆಂದಿದ ಮೇಲೆ ಇವಾಗ ಇದನ್ನು ತೆಗಿತಾ ಇದ್ದೀನಿ. ದೋಸೆ ಬೆಂದಿದ ಮೇಲೆ ಫುಲ್ ಗ್ರೀನ್ ಆಗಿ ಕಾಣಿಸ್ತಾ ಇರುತ್ತೆ. ಹಿಟ್ಟಲ್ಲಿ ಅಷ್ಟೊಂದು ಗ್ರೀನ್ ಕಾಣಿಸೋದಿಲ್ಲ, ಲೈಟಾಗಿ ಗ್ರೀನ್ ಕಲರ್ ಕಾಣಿಸುತ್ತೆ. ಬಟ್ ದೋಸೆಯನ್ನು ಮಾಡಿಕೊಂಡಾಗ ಫುಲ್ ಗ್ರೀನಾಗಿ ಬರುತ್ತೆ. ಅದೇ ಥರ ನಾನು ಉಳಿದ ಹಿಟ್ಟಿನಲ್ಲಿ ದೋಸೆಯನ್ನು ಕೂಡ ಮಾಡಿಕೊಡ್ತಾ ಇದ್ದೀನಿ. ನೀರು ದೋಸೆಯ ರೆಸಿಪಿಯನ್ನು ಕೂಡ ಮಾಡಿದ್ದೀನಿ ನಾನು. ಅದನ್ನು ನೀವು ಬೇಕಿದ್ದರೆ ನನ್ನ ಚಾನಲಲ್ಲಿ ನೋಡ್ಬೋದು. ಅದೇ ಥರ ಸಬ್ಬಸಿಗೆ ಸೊಪ್ಪಿನ ಬೇರೆ ರೆಸಿಪಿಗಳನ್ನು ಕೂಡ ಮಾಡಿದ್ದೀನಿ. ಅದು ಕೂಡ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ದೋಸೆ ಹಾಕುವ ಮೊದಲು ಎಣ್ಣೆಯನ್ನು ಹಚ್ಕೊಂಡು ದೋಸೆ ಹಿಟ್ಟನ್ನು ಹಾಕ್ಕೊಂಡ್ರೆ ದೋಸೆ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ. ಈ ದೋಸೆಯನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿಯೂ ಕೂಡ ಮಾಡ್ಕೊಂಡು ತಿನ್ಬೋದು. ಇದನ್ನು ಚಟ್ನಿ ಜೊತೆ ಕೂಡ ತಿನ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಇದನ್ನು ತಿನ್ಬೋದು. ದೋಸೆ ಫುಲ್ ಗ್ರೀನ್ ಕಲರ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳೆಲ್ಲ ಇದನ್ನು ಇಷ್ಟಪಟ್ಟು ತಿಂತಾರೆ. ಅಕ್ಕಿಯನ್ನು ರುಬ್ಕೊಳ್ಳುವಾಗ ಸಬ್ಬಸಿಗೆ ಸೊಪ್ಪಿನ ಬದಲಿಗೆ ಸೌತೆಕಾಯಿ ಅಥವಾ ಈರುಳ್ಳಿ ಅದನ್ನು ಕೂಡ ಹಾಕ್ಕೊಂಡು ರುಬ್ಕೊಂಡು ದೋಸೆ ಮಾಡ್ಬೋದು. ನಾನು ಹೇಳ್ಕೊಟ್ಟಿರುವಂಥ ಗ್ರೀನ್ ಸಬ್ಬಸಿಗೆ ಸೊಪ್ಪಿನ ನೀರು ದೋಸೆ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಈ ಥರ ಡಿಫ್ರೆಂಟಾಗಿರುವ ದೋಸೆ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ದೋಸೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ತೆಳುವಾಗಿ ಬಂದಿದೆ ಅಂತ. ಮತ್ತು ನೀವು ಕೂಡ ಇದನ್ನು ತಪ್ಪದೆ ಟ್ರೈ ಮಾಡಿ. ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ನನ್ನ ರೆಸಿಪಿಗಳನ್ನು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.